ಜಾತ್ರೆ ಅಂತಂದ್ರೆ ದೇವರಿಗೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಾರ್ಮಲ್. ಆದರೆ ಉತ್ತರ ಕರ್ನಾಟಕದ ಈ ಹೆಬ್ಬಾಗಿಲಿನ ಆ ಜಿಲ್ಲೆಯ ಜಾತ್ರೆ ಗಿನ್ನಿಸ್ ದಾಖಲೆಗೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಯಾವುದು ಜಿಲ್ಲೆ, ಭಕ್ತರು ಮಾಡಿದಂತಹ ವಿಶ್ವ ದಾಖಲೆ ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಕೇಸರಿ ಹಸಿರು ಬಿಳಿ ಸೀರೆ ಧರಿಸಿ ಬುತ್ತಿದಂದ ಮಹಿಳೆಯರು, ಶಿವಬುತ್ತಿ ಮೇಲೆ ಪುಷ್ಪವೃಷ್ಟಿ, ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿ, ವಚನ ಪಠಣ ಮಾಡುತ್ತಿರುವ ಸಾವಿರಾರು ಭಕ್ತರು. ಗಿನ್ನಿಸ್ ದಾಖಲೆ ಮಾಡಿದ ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠ. 6,000 ಮಹಿಳೆಯರಿಂದ ಶಿವಬಸವ ಬುತ್ತಿ ಮೆರವಣಿಗೆ, 50,000 ಜನರಿಂದ ಏಕಕಾಲಕ್ಕೆ ವಚನ ಗಾಯನ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಿದ್ರೆ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ ಬಿಳಿ ಹಸಿರು ಬಣ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಶಿವಲಿಂಗ ಮತ್ತು ಶಿವಬಸವ ಸ್ವಾಮೀಜಿ ಪುಣ್ಯಸ್ಮರಣೆ ನಿಮಿತ್ತ ವಿಭಿನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಮಠದಿಂದ ಶೇಂಗಾ ಹೋಳಿಗೆ, ಶಿವಬಸವ ಬುತ್ತಿ ಹೊತ್ತು ರಾಷ್ಟ್ರಧ್ವಜ ಮಾದರಿಯಲ್ಲಿ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜಾತ್ರೆಯಲ್ಲಿ 70ಕ್ಕೂ ಹೆಚ್ಚು ಗ್ರಾಮದ ಮಹಿಳೆಯರು 6 ಲಕ್ಷ ಹೋಳಿಗೆ, ಶಿವಬಸವ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಅದೇ ಬುತ್ತಿಯನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಯಿತು. ತುಂಬಾ ಖುಷಿ ಅನಿಸ್ತೈತ್ರಿ. ಇದೇ ಫಸ್ಟ್ ಟೈಮ್ ಅನಿಸ್ತೈತಿ ಜಾತ್ರೆ ಈ ತರ ಖುಷಿ ಸಂಭ್ರಮದಿಂದ. ಯಾವ್ದು ಹಾವೇರಿ ಜನ ಹೆಣ್ಮಕ್ಳು ಕಾಲ್ ಕಿತ್ತು ಮನೆ ಬಿಟ್ಟು ಆಚೆ ಬಂದಿರಲ್ಲ. ಈ ಹೋಳಿಗೆ ಸಂಭ್ರಮದಿಂದ ಎಲ್ಲರೂ ನಾವು ನೋಡೋಂಗಾತು. ಈ ಹಬ್ಬದಿಂದ ಜಾತ್ರೆ ಹೆಂಗೈತಿ ಅಂತ ಅನ್ಕೊಂಡಿದ್ವಿ. ಇದ್ರ ಮುಖಾಂತರ ಎಲ್ಲ ಅಜ್ಜರ ಕೃಪೆಯಿಂದ ಜಾತ್ರೆ ನೋಡೋಂಗಾಯ್ತು. ತುಂಬಾ ಖುಷಿ ಆಯ್ತ್ರಿ. ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದೀವ್ರಿ. ನಾವು ಹಾವೇರಿ ಜನತೆಗೆ ಶೇಂಗಾ ಹೋಳಿಗೆ ಮಾಡ್ಕೊಂಡ್ ಬಂದಿವಿ. ನಾವು ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದೀವಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳ ನೇತೃತ್ವದ 51,000 ಜನರು ವಚನ ಗಾಯನವನ್ನ ಮಾಡಿದ್ರು. ಬಳಿಕ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು. ಇನ್ನು ಏಕಕಾಲದಲ್ಲಿ ಬರೋಬ್ಬರಿ 51,000 ಜನರು 11 ವಚನ ಗಾಯನ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು ಹಾಗೂ ಅಕ್ಕ ಮಹಾದೇವಿ ವಚನವನ್ನ ಗಾಯನ ಮಾಡಿದ್ರು. ಜಾತ್ರೆ ಅಂತಂದ್ರೆ ಬರೀ ಗದ್ಲ ಗೌಜು ಅಷ್ಟೇ ಅಲ್ಲ, ಈ ತರದ ಮೆರವಣಿಗೆನ, ಈ ತರ ಶೇಂಗಾ ಹೋಳೆ ಮೆರವಣಿಗೆ ನೀವು ಯಾವ ಜಾತ್ರೆಯಲ್ಲಿ ನೋಡಿದೀರಾ? ಮಿರ್ಚಿ ಜಾತ್ರೆ ನೋಡಿದೀರಾ? ಬಟ್ ಶೇಂಗಾ ಹೋಳಿಗೆ ಮೆರವಣಿಗೆ ಜಾತ್ರೆ ನಮ್ಮ ಹಾವೇರಿಯಲ್ಲಿ ಮಾತ್ರ ಸಾಧ್ಯ. ಸೊ ನಮ್ಮ ಹಾವೇರಿ ಎಲ್ಲಾ ಜನರಿಗೂ ಕೂಡ ಈ ನಮ್ಮ ಜಾತ್ರೆನ ಅತ್ಯದ್ಭುತವಾಗಿ ಆಚರಿಸಬೇಕು ಅನ್ನೋ ಆಸೆ ಇದೆ. ಇದಿನ್ನೂ ಪ್ರಾರಂಭ, ಅಂತ್ಯ ಇನ್ನೂ ಚೆನ್ನಾಗಿರುತ್ತೆ. ನೀವೆಲ್ಲರೂ ಬನ್ನಿ ಜಾತ್ರೆಗೆ. ಎಲ್ಲರೂ ಬಂದು ನಮ್ಮ ಹಾವೇರಿಯ ಏನು ಶಿವಬಸವೇಶ್ವರ ಸ್ವಾಮೀಜಿ ಮತ್ತೆ ಶಿವಲಿಂಗೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ಬದುಕಲ್ಲಿ ಸುಖ ಸಮೃದ್ಧಿ ಎಲ್ಲದೂ ಕೂಡ ನಿಮ್ಗೆ ಆಗ್ಲಿ ಅಂತ ನಾನು ಈ ಜಾತ್ರೆ ಮೂಲಕ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ಏಕಕಾಲಕ್ಕೆ ವಚನ ಗಾಯನ ಮಾಡುವ ಮೂಲಕ ಮಠದ ಹೆಸರು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಅಷ್ಟೇ ಅಲ್ಲದೆ ವಿಶೇಷ ರೀತಿಯಲ್ಲಿ ಭಕ್ತರು ಜಾತ್ರೆ ಮಾಡಿ ವಚನ ಬಗ್ಗೆ ಯುವಕರಲ್ಲಿ ಅರಿವನ್ನ ಮೂಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಈ ಜಾತ್ರೆ 16 ಜಿಲ್ಲೆಗಳಿಗೆ ಮಾದರಿಯಾಗಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಶಂಕರ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜಾತ್ರೆ ಅಂತಂದ್ರೆ ದೇವರಿಗೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಾರ್ಮಲ್. ಆದರೆ ಉತ್ತರ ಕರ್ನಾಟಕದ ಈ ಹೆಬ್ಬಾಗಿಲಿನ ಆ ಜಿಲ್ಲೆಯ ಜಾತ್ರೆ ಗಿನ್ನಿಸ್ ದಾಖಲೆಗೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಯಾವುದು ಜಿಲ್ಲೆ, ಭಕ್ತರು ಮಾಡಿದಂತಹ ವಿಶ್ವ ದಾಖಲೆ ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಕೇಸರಿ ಹಸಿರು ಬಿಳಿ ಸೀರೆ ಧರಿಸಿ ಬುತ್ತಿದಂದ ಮಹಿಳೆಯರು, ಶಿವಬುತ್ತಿ ಮೇಲೆ ಪುಷ್ಪವೃಷ್ಟಿ, ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿ, ವಚನ ಪಠಣ ಮಾಡುತ್ತಿರುವ ಸಾವಿರಾರು ಭಕ್ತರು. ಗಿನ್ನಿಸ್ ದಾಖಲೆ ಮಾಡಿದ ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠ. 6,000 ಮಹಿಳೆಯರಿಂದ ಶಿವಬಸವ ಬುತ್ತಿ ಮೆರವಣಿಗೆ, 50,000 ಜನರಿಂದ ಏಕಕಾಲಕ್ಕೆ ವಚನ ಗಾಯನ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಿದ್ರೆ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ ಬಿಳಿ ಹಸಿರು ಬಣ್ಣದ ಬಟ್ಟೆ ಮತ್ತು
ಬಾಸ್ಗಳನ್ನ ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಶಿವಲಿಂಗ ಮತ್ತು ಶಿವಬಸವ ಸ್ವಾಮೀಜಿ ಪುಣ್ಯಸ್ಮರಣೆ ನಿಮಿತ್ತ ವಿಭಿನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಮಠದಿಂದ ಶೇಂಗಾ ಹೋಳಿಗೆ, ಶಿವಬಸವ ಬುತ್ತಿ ಹೊತ್ತು ರಾಷ್ಟ್ರಧ್ವಜ ಮಾದರಿಯಲ್ಲಿ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜಾತ್ರೆಯಲ್ಲಿ 70ಕ್ಕೂ ಹೆಚ್ಚು ಗ್ರಾಮದ ಮಹಿಳೆಯರು 6 ಲಕ್ಷ ಹೋಳಿಗೆ, ಶಿವಬಸವ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಅದೇ ಬುತ್ತಿಯನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಯಿತು. ತುಂಬಾ ಖುಷಿ ಅನಿಸ್ತೈತ್ರಿ. ಇದೇ ಫಸ್ಟ್ ಟೈಮ್ ಅನಿಸ್ತೈತಿ ಜಾತ್ರೆ ಈ ತರ ಖುಷಿ ಸಂಭ್ರಮದಿಂದ. ಯಾವ್ದು ಹಾವೇರಿ ಜನ ಹೆಣ್ಮಕ್ಳು ಕಾಲ್ ಕಿತ್ತು ಮನೆ ಬಿಟ್ಟು ಆಚೆ ಬಂದಿರಲ್ಲ. ಈ ಹೋಳಿಗೆ ಸಂಭ್ರಮದಿಂದ ಎಲ್ಲರೂ ನಾವು ನೋಡೋಂಗಾತು. ಈ ಹಬ್ಬದಿಂದ ಜಾತ್ರೆ ಹೆಂಗೈತಿ ಅಂತ ಅನ್ಕೊಂಡಿದ್ವಿ. ಇದ್ರ ಮುಖಾಂತರ ಎಲ್ಲ ಅಜ್ಜರ ಕೃಪೆಯಿಂದ ಜಾತ್ರೆ ನೋಡೋಂಗಾಯ್ತು. ತುಂಬಾ ಖುಷಿ ಆಯ್ತ್ರಿ. ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದೀವ್ರಿ. ನಾವು ಹಾವೇರಿ ಜನತೆಗೆ ಶೇಂಗಾ ಹೋಳಿಗೆ ಮಾಡ್ಕೊಂಡ್ ಬಂದಿವಿ. ನಾವು ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದೀವ್ರಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳ ನೇತೃತ್ವದ 21,000 ಜನರು ವಚನ ಗಾಯನವನ್ನ ಮಾಡಿದ್ರು. ಬಳಿಕ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು. ಇನ್ನು ಏಕಕಾಲದಲ್ಲಿ ಬರೋಬ್ಬರಿ 51,000 ಜನರು 11 ವಚನ ಗಾಯನ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು ಹಾಗೂ ಅಕ್ಕ ಮಹಾದೇವಿ ವಚನವನ್ನ ಗಾಯನ ಮಾಡಿದ್ರು. ಜಾತ್ರೆ ಅಂತಂದ್ರೆ ಬರೀ ಗದ್ಲ ಗೌಜು ಅಷ್ಟೇ ಅಲ್ಲ, ಈ ತರದ ಮೆರವಣಿಗೆನ, ಈ ತರ ಶೇಂಗಾ ಹೋಳೆ ಮೆರವಣಿಗೆ ನೀವು ಯಾವ ಜಾತ್ರೆಯಲ್ಲಿ ನೋಡಿದಿರಾ? ಮಿರ್ಚಿ ಜಾತ್ರೆ ನೋಡಿದಿರಾ? ಬಟ್ ಶೇಂಗಾ ಹೋಳಿಗೆ ಮೆರವಣಿಗೆ ಜಾತ್ರೆ ನಮ್ಮ ಹಾವೇರಿಯಲ್ಲಿ ಮಾತ್ರ ಸಾಧ್ಯ. ಸೊ ನಮ್ಮ ಹಾವೇರಿ ಎಲ್ಲಾ ಜನರಿಗೂ ಕೂಡ ಈ ನಮ್ಮ ಜಾತ್ರೆನ ಅತ್ಯದ್ಭುತವಾಗಿ ಆಚರಿಸಬೇಕು ಅನ್ನೋ ಆಸೆ ಇದೆ. ಇದಿನ್ನೂ ಪ್ರಾರಂಭ, ಅಂತ್ಯ ಇನ್ನೂ ಚೆನ್ನಾಗಿರುತ್ತೆ. ನೀವೆಲ್ಲರೂ ಬನ್ನಿ ಜಾತ್ರೆಗೆ. ಎಲ್ಲರೂ ಬಂದು ನಮ್ಮ ಹಾವೇರಿಯ ಏನು ಶಿವಬಸವೇಶ್ವರ ಸ್ವಾಮೀಜಿ ಮತ್ತೆ ಶಿವಲಿಂಗೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ಬದುಕಲ್ಲಿ ಸುಖ ಸಮೃದ್ಧಿ ಎಲ್ಲದೂ ಕೂಡ ನಿಮ್ಗೆ ಆಗ್ಲಿ ಅಂತ ನಾನು ಈ ಜಾತ್ರೆ ಮೂಲಕ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ಏಕಕಾಲಕ್ಕೆ ವಚನ ಗಾಯನ ಮಾಡುವ ಮೂಲಕ ಮಠದ ಹೆಸರು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಅಷ್ಟೇ ಅಲ್ಲದೆ ವಿಶೇಷ ರೀತಿಯಲ್ಲಿ ಭಕ್ತರು ಜಾತ್ರೆ ಮಾಡಿ ವಚನ ಬಗ್ಗೆ ಯುವಕರಲ್ಲಿ ಅರಿವನ್ನ ಮೂಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಈ ಜಾತ್ರೆ 16 ಜಿಲ್ಲೆಗಳಿಗೆ ಮಾದರಿಯಾಗಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜಾತ್ರೆ ಅಂತಂದ್ರೆ ದೇವ್ರಿಗೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಾರ್ಮಲ್. ಆದರೆ ಉತ್ತರ ಕರ್ನಾಟಕದ ಈ ಹೆಬ್ಬಾಗಿಲಿನ ಆ ಜಿಲ್ಲೆಯ ಜಾತ್ರೆ ಗಿನ್ನಿಸ್ ದಾಖಲೆಗೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಯಾವುದು ಜಿಲ್ಲೆ, ಭಕ್ತರು ಮಾಡಿದಂತಹ ವಿಶ್ವ ದಾಖಲೆ ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಕೇಸರಿ, ಹಸಿರು, ಬಿಳಿ ಸೀರೆ ಧರಿಸಿ ಬುತ್ತಿದಂದ ಮಹಿಳೆಯರು, ಶಿವಬುತ್ತಿ ಮೇಲೆ ಪುಷ್ಪವೃಷ್ಟಿ, ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿ, ವಚನ ಪಠಣ ಮಾಡುತ್ತಿರುವ ಸಾವಿರಾರು ಭಕ್ತರು. ಗಿನ್ನಿಸ್ ದಾಖಲೆ ಮಾಡಿದ ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠ. 6,000 ಮಹಿಳೆಯರಿಂದ ಶಿವಬಸವ ಬುತ್ತಿ ಮೆರವಣಿಗೆ, 50,000 ಜನರಿಂದ ಏಕಕಾಲಕ್ಕೆ ವಚನ ಗಾಯನ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ಕೇಸರಿ, ಬಿಳಿ, ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಶಿವಲಿಂಗ ಮತ್ತು ಶಿವಬಸವ ಸ್ವಾಮೀಜಿ ಪುಣ್ಯಸ್ಮರಣೆ ನಿಮಿತ್ತ ವಿಭಿನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಮಠದಿಂದ ಶೇಂಗಾ ಹೋಳಿಗೆ, ಶಿವಬಸವ ಬುತ್ತಿ ಹೊತ್ತು ರಾಷ್ಟ್ರಧ್ವಜ ಮಾದರಿಯಲ್ಲಿ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಜಾತ್ರೆಯಲ್ಲಿ 70ಕ್ಕೂ ಹೆಚ್ಚು ಗ್ರಾಮದ ಮಹಿಳೆಯರು 6 ಲಕ್ಷ ಹೋಳಿಗೆ, ಶಿವಬಸವ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಅದೇ ಬುತ್ತಿಯನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಯಿತು. ತುಂಬಾ ಖುಷಿ ಅನಿಸ್ತೈತ್ರಿ. ಇದೇ ಫಸ್ಟ್ ಟೈಮ್ ಅನಿಸ್ತೈತಿ ಜಾತ್ರೆ ಈ ತರ ಖುಷಿ ಸಂಭ್ರಮದಿಂದ. ಯಾವ್ದು ಹಾವೇರಿ ಜನ ಹೆಣ್ಮಕ್ಳು ಕಾಲ್ ಕಿತ್ತು ಮನೆ ಬಿಟ್ಟು ಆಚೆ ಬಂದಿರಲ್ಲ. ಈ ಹೋಳಿಗೆ ಸಂಭ್ರಮದಿಂದ ಎಲ್ಲರೂ ನಾವು ನೋಡೋಂಗಾತು. ಈ ಹಬ್ಬದಿಂದ ಜಾತ್ರೆ ಹೆಂಗೈತಿ ಅಂತ ಅನ್ಕೊಂಡಿದ್ವಿ. ಇದ್ರ ಮುಖಾಂತರ ಎಲ್ಲ ಅಜ್ಜರ ಕೃಪೆಯಿಂದ ಜಾತ್ರೆ ನೋಡೋಂಗಾಯ್ತು. ತುಂಬಾ ಖುಷಿ ಆಯ್ತ್ರಿ. ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದೀವ್ರಿ. ನಾವು ಹಾವೇರಿ ಜನತೆಗೆ ಶೇಂಗಾ ಹೋಳಿಗೆ ಮಾಡ್ಕೊಂಡ್ ಬಂದಿವಿ. ನಾವು ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದೀವ್ರಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳ ನೇತೃತ್ವದ 21,000 ಜನರು ವಚನ ಗಾಯನವನ್ನ ಮಾಡಿದ್ರು. ಬಳಿಕ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು. ಇನ್ನು ಏಕಕಾಲದಲ್ಲಿ ಬರೋಬ್ಬರಿ 51,000 ಜನರು 11 ವಚನ ಗಾಯನ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು ಹಾಗೂ ಅಕ್ಕ ಮಹಾದೇವಿ ವಚನವನ್ನ ಗಾಯನ ಮಾಡಿದ್ರು. ಜಾತ್ರೆ ಅಂತಂದ್ರೆ ಬರೀ
ಗದ್ಲ ಗೌಜು ಅಷ್ಟೇ ಅಲ್ಲ, ಈ ತರದ ಮೆರವಣಿಗೆನ, ಈ ತರ ಶೇಂಗಾ ಹೋಳೆ ಮೆರವಣಿಗೆ ನೀವು ಯಾವ ಜಾತ್ರೆಯಲ್ಲಿ ನೋಡಿದ್ದೀರಾ? ಮಿರ್ಚಿ ಜಾತ್ರೆ ನೋಡಿದ್ದೀರಾ? ಬಟ್ ಶೇಂಗಾ ಹೋಳಿಗೆ ಮೆರವಣಿಗೆ ಜಾತ್ರೆ ನಮ್ಮ ಹಾವೇರಿಯಲ್ಲಿ ಮಾತ್ರ ಸಾಧ್ಯ. ಸೊ ನಮ್ಮ ಹಾವೇರಿ ಎಲ್ಲಾ ಜನರಿಗೂ ಕೂಡ ಈ ನಮ್ಮ ಜಾತ್ರೆನ ಅತ್ಯದ್ಭುತವಾಗಿ ಆಚರಿಸಬೇಕು ಅನ್ನೋ ಆಸೆ ಇದೆ. ಇದಿನ್ನೂ ಪ್ರಾರಂಭ, ಅಂತ್ಯ ಇನ್ನೂ ಚೆನ್ನಾಗಿರುತ್ತೆ. ನೀವೆಲ್ಲರೂ ಬನ್ನಿ ಜಾತ್ರೆಗೆ, ಎಲ್ಲರೂ ಬಂದು ನಮ್ಮ ಹಾವೇರಿಯ ಏನು ಶಿವಬಸವೇಶ್ವರ ಸ್ವಾಮೀಜಿ ಮತ್ತು ಶಿವಲಿಂಗೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ಬದುಕಲ್ಲಿ ಸುಖ ಸಮೃದ್ಧಿ ಎಲ್ಲದೂ ಕೂಡ ನಿಮ್ಗಾಗಲಿ ಅಂತ ನಾನು ಈ ಜಾತ್ರೆ ಮೂಲಕ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ಏಕಕಾಲಕ್ಕೆ ವಚನ ಗಾಯನ ಮಾಡುವ ಮೂಲಕ ಮಠದ ಹೆಸರು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಅಷ್ಟೇ ಅಲ್ಲದೆ ವಿಶೇಷ ರೀತಿಯಲ್ಲಿ ಭಕ್ತರು ಜಾತ್ರೆ ಮಾಡಿ ವಚನ ಬಗ್ಗೆ ಯುವಕರಲ್ಲಿ ಅರಿವನ್ನ ಮೂಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಈ ಜಾತ್ರೆ 16 ಜಿಲ್ಲೆಗಳಿಗೆ ಮಾದರಿಯಾಗಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.